ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತು ವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ನಾನು ಈವ್ನಿಂಗ್ ಟೈಮ್ ಪಾಲಕ್ ಸೊಪ್ಪು ಹಾಕಿಬಿಟ್ಟು ಈ ಥರ ಸಾಂಬಾರು ಮಾಡ್ತಾಯಿದ್ದೀನಿ ರೀ. ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಬೇಯಿಸೋಕೆ ಹಾಕಿದ್ದೇನೆ ರೀ, ಸೊಪ್ಪು ಅದು ಹಾಕಿಬಿಟ್ಟು. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ರೀ. ಇವಾಗ ಅನ್ನ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡೆ ನೋಡಿರಿ, ತುಂಬ ಚೆನ್ನಾಗಾಗುತ್ತೆ. ಹಂಗಾಗಿಬಿಟ್ಟು ಇವಾಗ ನಾನು ಬೇಯಿಸೋದು ತೋರಿಸಿದ್ನಲ್ಲ, ಆ ಬೇಯಿಸಿದ ನಂತರ ಒಂದು ಸ್ವಲ್ಪ ಗುಲುಡ್ ತೊಗೊಂತಿರ್ವಿ ಒಗ್ಗರಣೆ ಕೊಟ್ಟಿನಿ ನೋಡಿರಿ. ಈ ಥರ ಮಾಡಿಕೊಂಡು ಊಟ ಮಾಡ್ತೀವಿ ನಾವು ಸೊಪ್ಪು ಹಾಕಿಬಿಟ್ಟು. ಈ ಥರ ನೀವು ಯಾವ ಥರ ಸೊಪ್ಪು ಹಾಕಿ ಮಾಡ್ತೀರಾ ಅನ್ನೋದು ಕಮೆಂಟ್ಸಲ್ಲೇ ತಿಳಿಸಿ. ನೀವು ಪಾಲಕ್ ಸೊಪ್ಪು ಸಾರು ಹೆಂಗೆ ಮಾಡ್ತೀರಾ ಅನ್ನೋದು. ನಾನು ಈ ಥರ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಮತ್ತು ಚಪಾತಿ, ಬಿಸಿ ಬಿಸಿ ಅನ್ನ, ರೊಟ್ಟಿ ಜೊತೆ. ಹಾಗೆ ಈವ್ನಿಂಗ್ ಟೈಮ್ ಆಯಿತು, ನಾನು ಕೂಡ ಒಂದು ಸ್ವಲ್ಪ ಬಿಸ್ಕೆಟ್, ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತಾ ಇದ್ದೇನೆ ರೀ. ಹಾಗೆ ಸ್ಕೂಲ್ನಿಂದ ಇನ್ನು ಹೆಣ್ಮಕ್ಳು ಬರೋ ಟೈಮ್ ಆಯಿತು, ಹಂಗಾಗಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ರೀ. ಧ್ವನಿ ಸ್ವಲ್ಪ ಸರಿಯಾಗಿ ಕ್ಲಿಯರಾಗಿ ಬರುತ್ತೆ ಏನೋ ಗೊತ್ತಿಲ್ಲ, ಹಂಗಾಗಿಬಿಟ್ಟು ಹೇಳ್ತಾ ಇದ್ದೀನಿ. ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ಧ್ವನಿ ಅಷ್ಟು ಸರಿಯಾಗಿ ಕ್ಲಿಯರಾಗಿ ಬರ್ತಾಯಿಲ್ಲ, ಕಟ್ ಆಗ್ತಾಯಿದೆ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ಇವಾಗ ಇದಷ್ಟು ತಿಂದುಬಿಟ್ಟು ನಾನು ಕೂಡ ಈಗ ಇನ್ನೇನು ಮಕ್ಕಳು ಬರ್ತಾರೆ ಅವ್ರಿಗೆ ಸ್ವಲ್ಪ ರಾಗಿ ಮಾಲ್ಟ್ ಮಾಡಿಟ್ರಾಯ್ತು. ಸ್ಕೂಲಿಂದ ಬಂದ ನಂತರ ಅವ್ರಿಗೆ ಒಂದು ಸ್ವಲ್ಪ ಕುಡಿತಾರೆ, ಅಲ್ಲಿ ತನಕ ಹೋಮ್ವರ್ಕ್ ಅದು ಮಾಡತ್ತನ ಅಂತ ಅಂದ್ಬಿಟ್ಟು ಇವಾಗ ಅವ್ರಿಗೆ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಇನ್ನೇನು ಬಂದು ಅವರು ಕುಡಿತಾರೆ ರೀ. ನೋಡಿ ಫ್ರೆಂಡ್ಸ್, ಈಗ ಇನ್ನೇನು ಸ್ಕೂಲಿಂದ ಬಂದು ಕೈಕಾಲು ಮುಖ ತೊಗೊಂಡು ಇವಾಗ ರಾಗಿ ಮಾಲ್ಟ್ ಮಾಡಿಕೊಟ್ಟೇನಿ ರೀ. ಇವಾಗ ಕುಡಿತಾರೆ ಅವರು ಕೂಡ. 3 ಮಕ್ಕಳಿಗೆ ಮಾಡಿಕೊಟ್ಟಿದ್ದೀನಿ. ಇವಾಗ ಚಿಕ್ಕ ಮಗನ ಇವನು ಮುಖ ತೊಗೊಂಡು ಬಂದು ಫ್ರೆಶ್ ಹಾಕಿ ಇವಾಗ ಅವನು ಕುಂತು ಕುಡಿತಾನೆ ರೀ. ಸ್ಕೂಲಿಂದ ಬಂದರೆ ಇದೇ ಥರನೇ ಮಾಡ್ತಾರೆ ನೋಡಿರಿ. ತುಂಬಾ ಚೂಟಿ ಅದಾನ ರೀ ಇವನು, ಭಾಳ ಇದು ಮಾಡ್ತಾನೆ ರೀ, ಮಾತು ಜಾಸ್ತಿ. ಹಂಗಾಗಿಬಿಟ್ಟು ಸ್ಕೂಲಿಂದ ಬಂದ ನಂತರ ತುಂಬ ಹುಚ್ಚರಿ ಆಟ ಮಾಡ್ತಾನೆ ರೀ, ಗಲಾಟೆ ಅದು ಮಾಡ್ತಾನೆ ರೀ. ಹಾಗೆ ಇದಷ್ಟು ಕುಡಿದ್ಬಿಟ್ಟು ಇವಾಗ ಸ್ವಲ್ಪ ಟೆಸ್ಟ್ ಪೇಪರ್ಗಳಿದ್ದವು ರೀ, ಮೊನ್ನೆ ಟೆಸ್ಟ್ ತೊಗೊಂಡಿದ್ರಲ್ರಿ, ಹಂಗಾಗಿ ಅದು ಒಂದಿಷ್ಟು ಸ್ವಲ್ಪ ಸಿಗ್ನೇಚರ್ ಮಾಡಿಸ್ಕೊಂಬ ಅಂತ ಹೇಳಿದ್ರಿ. ಇದು ಟೆಸ್ಟಲ್ಲೇ ಅವ್ರಿಗೆ ಆರಾಮಿರಲಿಲ್ಲ, ಹಂಗಾಗಿಬಿಟ್ಟು ಇವಾಗ ಕೊಟ್ಟಾರ್ರಿ ಪೇಪರ್, ಟೆಸ್ಟ್ ಪೇಪರ್. ಆಗ ಸಿಗ್ನೇಚರ್ ಮಾಡಿಸ್ಕೊಂಬ ಅಂತ ಅಂದ್ಬಿಟ್ಟು ಇವಾಗ ಸಿಗ್ನೇಚರ್ ಮಾಡನ್ನಕತ್ತ. ನಾನು ಮಾಡೋಂಗಿಲ್ಲ ಅಂತ ಹೇಳಕತ್ತಿದ್ದೆ, ಕಡಿಮೆ ತೊಗೊಂಡಿದ್ದೆ ಮಾರ್ಕ್ಸ್, ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅವನು ಇಲ್ಲ ಮಮ್ಮಿ ಮಾಡು ಅಂತ ಹೇಳ್ತಾ ಇದ್ದೇನೆ ರೀ. ಅವನು ಹಂಗಾಗಿಬಿಟ್ಟು ನಾನು ಸಿಗ್ನೇಚರ್ ಮಾಡಿದೆ. ಮತ್ತು ಮಂತ್ಲಿ ಟೆಸ್ಟಲ್ಲಿ ಯಾವ್ಯಾವ ಎಷ್ಟೆಷ್ಟು ತೊಗೊಂಡಿರ್ತಾರೆ ಮಕ್ಕಳು ಅನ್ನೋದು ಕೂಡ ಟೋಟಲಿ ಡೈರಿ ಒಳಗೆ ಬರೆದು ಕೊಟ್ಟಿರ್ತಾರೆ ರೀ. ಹಂಗಾಗಿಬಿಟ್ಟು ಸಿಗ್ನೇಚರ್ ಮಾಡಿಸ್ಕೊಂಬ ಅಂತ ಅಂದ್ಬಿಟ್ಟು ಇವಾಗ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾನೆ ನೋಡಿರಿ. ಈ ಕಡೆ ಅಂದರೆ A+ ತೊಗೊಂಡಾನ ರೀ. ಈ ಕಡೆ 20ಗೆ ಒಂದು 2 ಪೇಪರ್ ಅಷ್ಟೇ ಕಡಿಮೆ ತೊಗೊಂಡಾನ ರೀ. 20ಗೆ 17, 18 ಈ ಥರ 2 ಮಾರ್ಕ್ಸ್ ಅಷ್ಟೇ ಕಡಿಮೆ ತೊಗೊಂಡಾನ ರೀ. ಅಲ್ಲಿ ಹೋಗಿ ಸ್ಕೂಲಲ್ಲಿ ಕೇಳಿದ್ರು ಕೂಡ ಇಲ್ಲ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಬರೀತಾನೆ ಅಂತ ಹೇಳ್ತಾರೆ. ಹಂಗಾಗಿಬಿಟ್ಟು ಈವ್ನಿಂಗ್ ಟೈಮ್ ಸ್ವಲ್ಪ ಮಳೆ ಬರ್ತಾಯಿತ್ತು, ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸೇ. ಪ್ರತಿಯೊಬ್ಬರು ನನ್ನ ಚಾನಲ್ ಇಷ್ಟ ಆಗಿತ್ತಂದ್ರೆ ಲೈಕ್, ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹೇಗೆ ಟೈಮಲ್ಲ ಫ್ರೆಂಡ್ಸ್, ತುಂಬಾ ಮಳೆ ಸ್ವಲ್ಪ ಬರೋದು ಹೋಗೋದು ನಿಂದ್ರೋದು ಮಾಡ್ತಾಯಿತ್ತು, ಹಾಗಾಗಿ ಅದನ್ನು ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿಗೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ.